ಮಧ್ಯ ಕರ್ನಾಟಕದಲ್ಲಂತೂ ಅಷ್ಟು ಜಾಸ್ತಿ ಆಗಿದೆ. ದಾವಣಗೆರೆ ದಕ್ಷಿಣದಲ್ಲಿ ಸಹ ಚುನಾವಣಾ ಕಾವು ಉಪಚುನಾವಣಾ ಕಾವು ಬಹಳ ರಂಗೇರ್ತಾ ಇದೆ. ಇವತ್ತು ನಮ್ಮ ಜೊತೆಗೆ SDPIನ ಅಭ್ಯರ್ಥಿಯಾದಂತಹ ಅಪ್ಸರ್ ಪುಟ್ಟೇಮಠ ಅವರು ನಮ್ಮ ಜೊತೆಗಿದ್ದಾರೆ. ಇವತ್ತು ಶಾಮನೂರು ಶಿವಶಂಕರ ಕುಟುಂಬ ಮಾಡಿದ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುತ್ತಾ ಇದ್ದೀವಿ ಅಂತ ಹೇಳಿ ನಾನು ನಾಮಿನೇಷನ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅವ್ರನ್ನ ಕುರಿತು ಮಾತಾಡ್ಸ್ಕೊಂಡು ನಾನು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಪರಿಸ್ಥಿತಿಯನ್ನು ನೋಡಬೇಕಾದ್ರೆ ಇಲ್ಲಿ ಒಂದು ಕುಟುಂಬದ ಡೈನೆಸ್ಟಿ ಇತ್ತು. ರಾಜಕೀಯ ಗುಲಾಮತನದಲ್ಲಿ ಇರಿಸಿದ್ರು ಜನರನ್ನ 35-40 ವರ್ಷದಿಂದ ಒಂದೇ ಕುಟುಂಬದಿಂದ ಮಿನಿಸ್ಟ್ರು MP ಎಲ್ಲ ಈ ಜನರು ಒಂದು ಪರ್ಯಾಯಕ್ಕಾಗಿ ಹಾಕೊಂಡಿತಾ ಇದ್ದಾರೆ. ಆ ಪರ್ಯಾಯವಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಅಭ್ಯರ್ಥಿಯಾಗಿ ನಾನು ರಾಜ್ಯದ ಎಲ್ಲ ಅಹಿಂದ ವರ್ಗದ ಧ್ವನಿಯಾಗಿ ಈ ಕ್ಷೇತ್ರದಲ್ಲಿ ನಾನು ಅಭ್ಯರ್ಥಿಯಾಗಿದ್ದೇನೆ. ಒಂದು ಪರ್ಯಾಯಕ್ಕಾಗಿ ಏನು ಹಾಕೊಳ್ತಾ ಇದ್ದಾರೆ, ಖಂಡಿತ ಈ ಬಾರಿ ಒಂದು ಬದಲಾವಣೆ ಬಂದಿದೆ. 100% ಈ ಕ್ಷೇತ್ರದಲ್ಲಿ SDPI ಗೆಲುವು ನಿಶ್ಚಿತ. ರಾಷ್ಟ್ರ ಅಸೆಂಬ್ಲಿ ಜನರ ಚುನಾವಣೆಯನ್ನು ನಾವು ಅಭ್ಯರ್ಥಿಯಾಗಿದ್ದೇವೆ. ನಾವು ಈ ಬಾರಿ ಫಸ್ಟ್ ಬಂದಿದ್ದಲ್ಲ, ಅದಕ್ಕಿಂತ ಮುಂಚೆ ಇಲ್ಲಿರುವಂತಹ ಜನರ ಸಮಸ್ಯೆಗಳು ಹಲವಾರು ಹೋರಾಟಗಳು ಮಾಡಿದ್ದೇವೆ. ಆದರೆ ಈ ಬಾರಿ ಯಾಕೆ ಪ್ರಿಯಾರಿಟಿ ಬಂತು ಅಂತಂದ್ರೆ 30-40 ವರ್ಷದಿಂದ ಏನು ಅಂಡರ್ ಕರೆಂಟ್ ಇಟ್ಟಿದೆ ಜನರಲ್ಲಿ, ಅದು ಇವತ್ತು ಸ್ಫೋಟಗೊಂಡಿದೆ. ಇವತ್ತು ಬೀದಿಗಿಳಿದು ಅದೇ ಕಾಂಗ್ರೆಸ್ನ ಕಾರ್ಯಕರ್ತರು ಆ ಪಕ್ಷದ ವಿರುದ್ಧ ಧ್ವನಿಯನ್ನೆತ್ತಿದ್ದಾರೆ. ಈ ಅಂಡರ್ ಕರೆಂಟ್ ಇವತ್ತು ಮತವಾಗಿ ಪರಿವರ್ತನೆಯಾಗಿ SDPIಗೆ ಬೆಂಬಲವಾಗಿ ಅವರು ಬದಲಿಗೆ ತಯಾರಿಸಬೇಕಾದ್ರೆ ನಾವು ಯಾಕೆ ಪರವಾಗಿ ನಾವು ಇಲ್ಲಿ ಜನರಿಗೆ ಕೆಲಸ ಮಾಡ್ತಾ ಇದ್ದೇವೆ. ಆದರೆ ಈ ಏನು ಪರ್ಯಾಯಕ್ಕಾಗಿ ಹಾಕಲಿರುವಂಥ ಜನರ ಒಂದು ಮತಶಕ್ತಿ ನಮಗೆ ಒಂದು ಕ್ರೋಢೀಕರಣ ಆದಾಗ ನಮ್ಮ ಗೆಲುವು ಸನಿ ಆಗ್ತಾ ಇದೆ, ಹತ್ತಿರ ಆಗ್ತಾ ಇದೆ. ಅದಕ್ಕಾಗಿ ಈ ಬಾರಿ ಒಂದು ಬದಲಾವಣೆ ಬಂದಿರುತ್ತೆ. ಕಾಂಗ್ರೆಸ್ ಆರೋಪ ಮಾಡ್ತಾ ಇದ್ದಾರೆ SDPI ನಿಂತಿರೋದೇ ಕಾಂಗ್ರೆಸ್ ಡಿವೈಡ್ ಮಾಡಿ BJPಯನ್ನು BJP ಭೀತಿ ಮಾಡ್ತಿದ್ದಾರೆ. ಕಾಂಗ್ರೆಸ್ಸಿನ ಓಟು ಡಿವೈಡ್ ಮಾಡಲಿಕ್ಕೆ SDPI ಬರಬೇಕಾದ ಅವಶ್ಯಕತೆ ಇಲ್ಲ. ಕಾಂಗ್ರೆಸ್ಸಿನಲ್ಲಿ ಸುಮಾರು 25 ಕ್ಯಾಂಡಿಡೇಟ್ಗಳು ಚುನಾವಣಾ ಕಣದಲ್ಲಿ ಅಭ್ಯರ್ಥಿಯನ್ನು ನಾಮಪತ್ರ ಸಲ್ಲಿಸಿದ್ದಾರೆ. ಅವ್ರು ಯಾರು SDPI ಅವರಲ್ಲ. ಅದು ನಿಮ್ಮ ಪಕ್ಷದ ವಿಚಾರ, ನೀವು ನೋಡ್ಕೊಳ್ಳಿ. SDPI ಬಂದಿರುವಂಥದ್ದು ಒಂದು ಘನತೆಯ ರಾಜಕೀಯ ಮಾಡಲಿಕ್ಕಾಗಿ, ಸ್ವಾಭಿಮಾನದ ರಾಜಕೀಯ ಮಾಡಲಿಕ್ಕಾಗಿ, ದಲಿತರ ಹಕ್ಕುಗಳನ್ನು ಕೊಡಲಿಕ್ಕಾಗಿ, ಅಲ್ಪಸಂಖ್ಯಾತರ ಅಭಿವೃದ್ಧಿಯಕ್ಕಾಗಿ. ಕಾಂಗ್ರೆಸ್ನಿಂದ ನಮಗೆ ಇತಿಹಾಸದಲ್ಲಿ ಆಗಿರುವಂತಹ ದ್ರೋಹಗಳೇನಿದೆ, 2B ರಿಸರ್ವೇಷನ್ ಇರ್ಬೋದು, ಹಿಜಾಬ್ ಇರ್ಬೋದು, ಅದೇ ರೀತಿ ನಮ್ಮ ಕಾಂತರಾಜ್ ಕಮಿಷನ್ ವರದಿ ಜಾರಿಯ ನಾಟಕ ಇರ್ಬೋದು, ಒಳ ಮೀಸಲಾತಿಯ ನಾಟಕ ಇರ್ಬೋದು, ಇದೆಲ್ಲವನ್ನು ಬಹಿರಂಗಪಡಿಸಲಿಕ್ಕಾಗಿ ಆ ಪರವಾಗಿ ಧ್ವನಿ ಎತ್ತಲಿಕ್ಕಾಗಿ ನಾವು ಈ ಚುನಾವಣಾ ಕರೆದಿದ್ದೇವೆ ಹೊರತು ಕಾಂಗ್ರೆಸ್ ಅನ್ನು ಸೋಲಿಸಲಿಕ್ಕೆ SDPI ಅವಶ್ಯಕತೆ ಇಲ್ಲ ಸರ್. ಕಾಂಗ್ರೆಸ್ ಯಾಕಂದ್ರೆ ಇಲ್ಲಿ ಅಂತ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಇಲ್ಲಿರುವಂತಹ ಜನರಲ್ಲಿ ಅಂಡರ್ ಕರೆಂಟ್ ಇದೆ. ಒಂದು ಏನು ಮೋಸ ಆಗಿದೆಯಲ್ಲ, ಸಾಮಾಜಿಕ ಅನ್ಯಾಯ ಆಗಿದೆಯಲ್ಲ, ಈ ಸಾಮಾಜಿಕ ಅನ್ಯಾಯದ ವಿರುದ್ಧ ಒಂದು ಸ್ಪಿರಿಟ್ ಇದೆ, ಸ್ಪಾರ್ಕ್ ಆಗುತ್ತೆ. ಶಾಮನೂರು ಕುಟುಂಬದವರು ಏನಾದ್ರು ದಾವಣಗೆರೆಗೆ ಶಾಮನೂರು ಅಂತೇಳಿ ಹೆಸರು ಇಟ್ಕೊಂಡಿದ್ದಾರೆ, ಶಾಮನ ಗೆರೆ ಅಂತೇಳಿ ಯಾವ್ಯಾವ ಚುನಾವಣೆಗೆ ಬರುವ ಅಶೋಕ. ಯಾಕಂದ್ರೆ ಒಂದು ರಾಜ ಮನೆತನ ಇತ್ತು, ಇವರೇ ಗೆಲ್ಲಬೇಕಂತಿದ್ರೆ ಬೇರೆಯವರು ಏನು ಗುಲಾಮರ ಸರ್, ಏನು ರಾಜಕೀಯ ಸನ್ಯಾಸಿಗಳ. ಈ ಜನರಲ್ಲಿ ಈ ಏನು ಒಳ ನೋವಿದೆ, ಅದು ಇವತ್ತು ಸ್ಫೋಟಗೊಂಡಿದೆ. ಅದು SDPI ಪರವಾಗಿ ಮತವಾಗಿ ಕನ್ವರ್ಟ್ ಆಗಿದೆ. ಕಾಂಗ್ರೆಸ್ ಪರ್ಯಾಯ ಅಭ್ಯರ್ಥಿಯನ್ನು ಹಾಗಾದ್ರೆ ಓಟ್ ಹೌದು ಈಗ ನಾವು ಅವ್ರಿಗೆ ನ್ಯಾಯ ಒಂದು ಓಪನ್ ಸೀಕ್ರೆಟ್ ನಾನು ಬ್ರೇಕ್ ಮಾಡಿದ್ದೇನೆ. ಕರ್ನಾಟಕದಲ್ಲಿ ಡೆಲ್ಲಿವಾಲ ಬಂದು ಸುರ್ಜಿವಾಲನ ಡೆಲ್ಲಿವಾಲ ಬಂದು ಕರ್ನಾಟಕದ 1,10,00,000 ಇರುವಂತಹ ಒಂದು ಸಮುದಾಯದ ಧಾರ್ಮಿಕ ಗುರುಗಳಿಗೆ ಅವಹೇಳನ ಮಾಡಿದಾರಲ್ಲ, ಆ ಒಂದು ನೋವು ಇಲ್ಲಿಯ ಜನರಲ್ಲಿದೆ. ಈಗಾಗಲೇ ದಾವಣಗೆರೆಯ ದಕ್ಷಿಣದ ಕ್ಷೇತ್ರದ ಜನರು ಆಂತರಿಕವಾಗಿ ತೀರ್ಮಾನ ಮಾಡಿದ್ದಾರೆ. ನಾನು ರಿವೀಲ್ ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ, ನೀವು ಪ್ರಶ್ನೆ ಕೇಳ್ಬಿಟ್ರಿ ನನಗೆ ಓಟು ಡಿವೈಡ್ ಇಲ್ಲ ಆಗಲ್ಲ. ಎಲ್ಲರೂ ಈಗ ವೇಟ್ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸಮಯ ಹತ್ತಿರದಲ್ಲಿ ಅಂತೇಳಿ ಮಾತ್ರ ಕಾಯ್ತಾ ಇದ್ದಾರೆ. ಎಲ್ಲರೂ ಕೂಡ ಇಲ್ಲಿರುವಂತಹ ಎಲ್ಲ ಮಸೀದಿಗಳಿರ್ಬೋದು, ಇಲ್ಲಿರುವಂತಹ 5,000 ಕ್ರಿಶ್ಚಿಯನ್ ಮತಗಳಿದೆ, 29,000 ದಲಿತ ಮತಗಳಿವೆ. ಇವರೆಲ್ಲರೂ ಒಂದು ನಿರ್ಧಾರಕ್ಕೆ ಬಂದಾಗಿದೆ. ಅಫಿಷಿಯಲ್ ಅನೌನ್ಸ್ಮೆಂಟ್ ಮಾತ್ರ ಬಾಕಿ. ಇದು ಒಂದು ಸಮಯ ಬರುತ್ತೆ, ಎಲ್ಲರೂ ನನ್ನ ಪರವಾಗಿ ಓಪನ್ ಆಗಿ ಸಪೋರ್ಟ್ ಡಿಕ್ಲೇರ್ ಮಾಡುವಂತ ಸಮಯ ಬರ್ತದೆ. ಈಗಾಗಲೇ ರಾಜ್ಯದ ಮೂಲೆಗಳಿಂದ ನನಗೆ ಕಾಲ್ ಬರ್ತಾ ಇದೆ ಸರ್. ನಾನು 30 ವರ್ಷದಿಂದ ಈ ಹೋರಾಟ ನಡೆಸಿದ್ದೇನೆ. ಬಾಬಾ ಬುಡೇನ್ಗಿರಿಯ ಒಂದು ಸೌಹಾರ್ದ ಕೇಂದ್ರ ಉಳಿಸ್ಕೊಳ್ಬೇಕು ಅಂತ ಹೇಳಿ ಗೌರಿ ಲಂಕೇಶ್ ಅವ್ರ ಜೊತೆ ಅರೆಸ್ಟ್ ಆದಂತವನು ನಾನು. ಅಲ್ಲಿಂದ ಹಿಡಿದು ಕೊನೆಯದಾಗಿ ನಿಮಗೆ ದಿಡ್ಡಲ್ಲಿ ಆದಿವಾಸಿಗಳ ಹೋರಾಟ
ಕೊಡಗಿನಿಂದ ಬೆಂಗಳೂರಿನವರೆಗೆ ಆ ಆದಿವಾಸಿಗಳ ಪರವಾಗಿ ಪಾದಯಾತ್ರೆ ಮಾಡಿದವನು ನಾನು. ದಿನೇಶ್ ಕನ್ಯಾಡಿ ದಲಿತ ಯುವಕನ ಕೊಲೆಯಾದಾಗ ದಕ್ಷಿಣ ಕನ್ನಡದಲ್ಲಿ ಬೆಳ್ತಂಗಡಿಯಿಂದ ಮಂಗಳೂರಿನ DC ಆಫೀಸ್ವರೆಗೆ 48 ಕಿಲೋಮೀಟರ್ ಪಾದಯಾತ್ರೆ ಮಾಡಿದವನು ನಾನು. ಕಾಂತರಾಜ್ ಕಮಿಷನ್ ವರದಿ ಜಾರಿಗಾಗಿ ಚಲೋ ಬೆಳಗಾವಿ ಅಂಬೇಡ್ಕರ್ ಜಾಥಾಕ್ಕೆ ಉಡುಪಿಯಿಂದ ಬೆಳಗಾವಿಗೆ ಜಾಯಿಂಟ್ ಒಬ್ಬ ಉಪಸಂಚಾಲಕನಾಗಿ ಕನ್ವೀನರ್ ಆಗಿ ನೇತೃತ್ವ ವಹಿಸಿದವನು ನಾನು. ಹಾಗಾಗಿ ಇದೆಲ್ಲ ಹೋರಾಟಗಳನ್ನ ಜನರು ಗಮನಿಸಿದ್ದಾರೆ. ಅದ್ಯಾವುದು ನಾನು ಓಟಿಗಾಗಿ ಮಾಡಿಲ್ಲ, ಅದು ನನ್ನ ಸಾಮಾಜಿಕ ಜವಾಬ್ದಾರಿ. ಹಲವಾರು ಬಂಧನಗಳಾಗಿದೆ ನನಗೆ ಈ 30 ವರ್ಷದಲ್ಲಿ, ಕೇಸುಗಳಾಗಿದೆ, ಸುಳ್ಳು ಕೇಸುಗಳಾಗಿದ್ದಾರೆ, ಜೈಲಿಗೆ ಹೋಗಿ ಬಂದಿದ್ದೇನೆ. ಆದರೆ ಇದೆಲ್ಲವನ್ನು ಗಮನಿಸಿರುವಂತಹ ಸಮುದಾಯಗಳೇನಿದೆ, ಈ ಅಹಿಂದ ವರ್ಗಗಳು ಈ ಬಾರಿ ಓಪನ್ ಆಗಿ ನನಗೆ ಬೆಂಬಲವನ್ನು ಕೊಡ್ತಾರೆ ಎಂಬಂತ ನಿರೀಕ್ಷೆ ಇದೆ. ಹಲವಾರು ಜನರು ವೈಯಕ್ತಿಕವಾಗಿ ನನಗೆ ಶುಭಾಶಯವನ್ನು ಕೋರಿದ್ದಾರೆ. ಅದು ಸಾಕಾಗಲ್ಲ, ನಾನು ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೇನೆ, ನೀವು ಬರಬೇಕು, ನೀವು ಕ್ಯಾಂಪೇನ್ ಮಾಡೋದು ನನ್ನ ಪರವಾಗಿ ನೀವು ಬೆಂಬಲ ಕೊಡಬೇಕಂತ ರಿಕ್ವೆಸ್ಟ್ ಮಾಡಿದ್ದೇನೆ. ಇನ್ನೇನು 2-3 ದಿನಗಳಲ್ಲಿ ಆ ಎಲ್ಲ ಹೋರಾಟಗಾರರು ಬೀದಿಗೆ ಬಂದಿದ್ದಾರೆ. ಹಾಗಾಗಿ ಇಲ್ಲಿ ಮತ ಡಿವೈಡ್ ಆಗೋ ಸಾಧ್ಯತೆ ಇಲ್ಲ. ಇಲ್ಲಿ ಮತ ಕ್ರೋಢೀಕರಣ ಆಗ್ತಾ ಇದೆ. ಒಂದು ಕಡೆಯಿಂದ ಕಾಂಗ್ರೆಸ್ಸಿನ ಅಸಮಾಧಾನ, ಇನ್ನೊಂದು ಕಡೆಯಿಂದ ಪಕ್ಷದ ನಮ್ಮ ಕಾರ್ಯಕರ್ತರ ನಾಯಕರ ಸ್ಯಾಕ್ರಿಫೈಸ್ ಹೋರಾಟ, ಇನ್ನೊಂದು ಕಡೆಯಿಂದ ನನ್ನ 30 ವರ್ಷದ ಹೋರಾಟದ ಅನುಭವದ ಆಧಾರದಲ್ಲಿ ನನ್ನ ಬಗ್ಗೆ ಕಾಳಜಿ ಇಟ್ಕೊಂಡಿರುವಂತಹ ಜನ, ಇದೆಲ್ಲವೂ ಧ್ರುವೀಕರಣ ಆಗ್ತಾ ಇದೆ, ಕ್ರೋಢೀಕರಣ ಆಗ್ತಾ ಇದೆ. SDP ಪರವಾಗಿ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಹಾಗೆ ದಾವಣಗೆರೆ ನಿಮ್ಮಿಂದ ಏನೇನೆಲ್ಲ ನಿರೀಕ್ಷೆ ಮಾಡ್ಬೋದು? ರಾಮಮೋಹನ್ ಶಿವಶಂಕರ ಕುಟುಂಬ ಮಾಡದೇ ಇರೋಂಥ ನೀವೇನ್ ಮಾಡಿ ತೋರಿಸ್ತೀವಿ? ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜನರಿಗೆ ನಾನು ಒಂದೇ ಒಂದು ಭರವಸೆ ಕೊಡೋದು, ನಿಮ್ಮನ್ನು ನಾನು ದಾವಣಗೆರೆಯನ್ನ ಅಮೆರಿಕ ಮಾಡ್ಬಿಡ್ತೇನೆ, ಸಿಂಗಾಪುರ ಮಾಡ್ಬಿಡ್ತೇನೆ ಅಂತ ಹೇಳಲ್ಲ. ಕನಿಷ್ಠ ಮೂಲಭೂತ ಸೌಕರ್ಯಗಳಿಲ್ವಲ್ಲ. ಒಂದು ತಿಂಗಳಿಗೆ 70ರಿಂದ 80 ಹೆರಿಗೆ ಆಗ್ತದೆ ಸರ್ ಈ ಕ್ಷೇತ್ರದಲ್ಲಿ. ಇಲ್ಲಿರುವಂತ ಹಾಸ್ಪಿಟಲ್ ಅಲ್ಲಿ ಒಂದು ಫುಲ್ ಫ್ಲೆಡ್ಜ್ ಹೆರಿಗೆ ತಜ್ಞೆ ಡಾಕ್ಟರ್ ಇಲ್ಲ, ಲೇಡಿ ಡಾಕ್ಟರ್ ಇಲ್ಲ, ಒಂದು ಕಾಲೇಜ್ ಇಲ್ಲ, ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ, ಒಂದು ಡಿಗ್ರಿ ಕಾಲೇಜ್ ಇಲ್ಲ, ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇಲ್ಲ, ಒಂದು ಪಾರ್ಕ್ ಇಲ್ಲ ನಮ್ಮ ಮಕ್ಕಳಿಗೆ ಆಟ ಆಡ್ಲಿಕ್ಕೆ, ಅಂಡರ್ ಡ್ರೈನೇಜ್ ಸಿಸ್ಟಮ್ ನೋಡಿದ್ವಿ, UGD ಸಿಸ್ಟಮ್ ಇಲ್ಲ, ರೋಡ್ಗಳಿಲ್ಲ. ಇದೆಲ್ಲ ಮೂಲಭೂತ ಸೌಕರ್ಯಗಳು ಬರ್ತದೆ. ನಾನು ಒಂದೇ ಭರವಸೆ ಕೊಡುವಂಥದ್ದು, ಒಂದು ಭರವಸೆ ಏನಂದ್ರೆ ಕೋಟಿಗಟ್ಟಲೆ ಅನುದಾನ ಬರ್ತದೆ ಅಲ್ಲ, 1 ರೂಪಾಯಿ ಕೂಡ ನಿಮ್ಮ ಅನುದಾನದಲ್ಲಿ ಭ್ರಷ್ಟಾಚಾರ ರಹಿತವಾಗಿ ನಿಮ್ಮ ಕ್ಷೇತ್ರದ ಅಭಿವೃದ್ಧಿಯನ್ನು ನಾನು ಮಾಡಿ ತೋರಿಸ್ತೇನೆ ಎಂಬಂತ ಭರವಸೆಯನ್ನು ಕೊಡ್ತೇನೆ. ನಾನು ಈ ಕ್ಷೇತ್ರಕ್ಕೆ ಚುನಾವಣೆಯಲ್ಲಿ ನಿಂತಿರುವಂಥದ್ದು ನನ್ನ ದುಡ್ಡು ಮಾಡಲಿಕ್ಕಾಗಿ ಅಲ್ಲ, ನನ್ನ ವೈಯಕ್ತಿಕ ಹಿತಾಸಕ್ತಿಗಾಗಿ ಅಲ್ಲ. ಅನ್ನದಾನ, ರಕ್ತದಾನ, ಕನ್ಯಾದಾನಕ್ಕಿಂತ ಶ್ರೇಷ್ಠವಾದ ದಾನ ನೀವು ನನಗೆ ಮಾಡಿದ್ರೆ ನಿಮ್ಮ ಋಣವನ್ನು ತೀರಿಸಲಿಕ್ಕೆ ಯಾವುದೇ ತ್ಯಾಗಕ್ಕೂ ನಾನು ತಯಾರಿದ್ದೇನೆ. ನಾನು ನಿಮ್ಮೊಂದಿಗಿದ್ದೇನೆ, ನಿಮ್ಮ ಹೃದಯದಲ್ಲಿದ್ದೇನೆ, ನಿಮ್ಮ ಮನೆಯ ಮಗನಾಗಿ ಕೆಲಸ ಮಾಡ್ತೇನೆ ಎಂಬಂತ ಭರವಸೆಯನ್ನು ನಾನು ಕೊಡ್ತೇನೆ. ಇದಿಷ್ಟು ನೇಷನ್ ಕನ್ನಡಕ್ಕೆ ಸರ್ ಬಗ್ಗೆ ಹೇಳಿಲ್ಲ.